ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಫ್ರಮ್ ಜಸ್ಟ್ ಒನ್ ಥಿಂಗ್. ಸ್ನೇಹಿತರೆ, ಪ್ರತಿ ತಿಂಗಳು ನಿಯಮಿತವಾಗಿ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ನಾವು SIP ಅಂತ ಕರಿತೀವಿ. ಆದರೆ ಈ SIP ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ಲಾಭ ಹೇಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಯಾವಾಗಲೂ SIP ಬಗ್ಗೆ ಹೇಳ್ತಲೇ ಇರ್ತೀನಿ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ SIP. ಏನಕ್ಕಪ್ಪ SIP ಅಂದರೆ ಸಿಸ್ಟಮೆಟಿಕ್ಕಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ, ಅದನ್ನು SIP ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡೋದನ್ನು ನೀವು ಕೇಳಿರ್ಬೋದು. ನಾನು ಕೂಡ SIPನ ಮಾಡ್ತಾ ಇರ್ತೀನಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಪ್ರತಿ ತಿಂಗಳು ಹಣ ಹಾಕೋದ್ರಿಂದ ಅದು ಯಾವ ರೀತಿ ಕಾಂಪೌಂಡಿಂಗ್ ಆಗುತ್ತೆ, ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅನೇಕರು ಕೇಳ್ತಾರೆ, ನಾನು ಒಂದು ದಿನಾಂಕವನ್ನು ಈಗ ನಾನು ಒಂದು ಡೇಟ್ನ ಸೆಟ್ ಮಾಡಿ ನಿಗದಿಪಡಿಸಿ ಹೂಡಿಕೆ ಮಾಡಬೇಕು ಅಂತ ನೀವು ಹೇಳ್ತೀರಾ. ಆದರೆ ಮಾರ್ಕೆಟ್ ರೇಟ್ ಜಾಸ್ತಿ ಆದಾಗ ನಾನು ಯಾಕೆ ತಗೋಬೇಕು, ಯಾಕೆ ನಾನು ಮಾರ್ಕೆಟ್ ರೇಟ್ ಕಮ್ಮಿ ಆಗೋವರೆಗೂ ಕಾಯಬಾರ್ದು? ಈ ಒಂದು ಗೊಂದಲ ಏನಿರುತ್ತೆ, ಈ ಒಂದು ಗೊಂದಲನೇ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನಿರುತ್ತೆ ಆ ಪ್ಲ್ಯಾನ್ನೇ ಹಾಳು ಮಾಡಿಬಿಡುತ್ತೆ. ಇನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ನಿಮಗೆ SIP ಮಾಡೋದ್ರಿಂದ ಅದು ಯಾವ ರೀತಿ ನಿಮಗೆ ಲಾಭ ಆಗುತ್ತೆ, ಅಥವಾ ನೀವು ಲಂಸಮ್ಮಗೆ ಇನ್ವೆಸ್ಟ್ ಮಾಡೋದು ಯಾವ ರೀತಿ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಜೊತೆಗೆ SIP ಮಾಡುವಾಗ ಒಂದು ಮೇಯ್ನ್ ಪ್ರಮುಖ ಅಂಶ ಇದೆ, ಅದೊಂದು ವಿಷಯ ಇದೆ, ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೋಟೆಕ್ ನಿಯೋ ಆ್ಯಪ್ನ ಬಳಸ್ತೀನಿ. ನಾನೊಂದು ನನ್ನ ಒಂದು ಫಂಡ್ಸ್ ಏನಿದೆ ಅಥವಾ ನಾನೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೋಟೆಕ್ ನಿಯೋ ಆ್ಯಪ್ನ ಬಳಸ್ತೀನಿ. ಇದರಲ್ಲಿ NAV ಅಂತ ಇರುತ್ತೆ, ಮ್ಯೂಚುವಲ್ ಫಂಡಲ್ಲಿ NAV ಅಂತ ಬರುತ್ತೆ, ನೆಟ್ ಅಸೆಸ್ಟ್ ವ್ಯಾಲ್ಯೂ ಅಂತ ಕರೀತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಶೇರ್ ಬೆಲೆ ಅಂದರೆ ನೀವು ಒಂದು ಯಾವುದೋ ಒಂದು ಸ್ಟಾಕ್ ರೇಟ್ ಹೆಂಗಿರುತ್ತೆ ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಒಂದು ಯೂನಿಟ್ ಬೆಲೆಯನ್ನು NAV ಅಂತ ಕರೀತಾರೆ. ಇದು ಯಾವ ರೀತಿ ನಿಮಗೆ ಹೆಚ್ಚಾದಂತೆ ನಿಮ್ಮ ಹೂಡಿಕೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಒಂದು ಲಾಭ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಾನು ನಿಮಗೆ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ. ಕೋಟೆಕ್ ನಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಾನೊಂದು ಫಂಡ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್